ವಾಲ್ಮೀಕಿ ಹಗರಣ ಬೆಳಕಿಗೆ ಬಂದ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಏನೇ ಕೇಳಿದ್ರು ಕೂಡ ಯಾವುದೇ ರೀತಿಯಂಥ ಪ್ರತಿಕ್ರಿಯೆ ಕೊಡ್ತಾ ಇರಲಿಲ್ಲ. ಆದರೆ ಕಳೆದ 3 ದಿನಗಳ ಬೆಳವಣಿಗೆಯನ್ನು ಗಮನಿಸ್ತಾ ಬಂದರೆ ಈಗ ಸಿದ್ದರಾಮಯ್ಯ ಅವರ ಹೇಳಿಕೆಯಲ್ಲೇ ಒಂದಷ್ಟು ಬದಲಾವಣೆಗಳಾಗ್ತಾ ಇದೆ. ಯೂಟರ್ನ್ ಹೊಡೆಯುವ ಹಂತಕ್ಕೆ ಹೋಗಿ ತಲುಪಿದೆ. ಅದಕ್ಕೆ ಸಂಬಂಧಪಟ್ಟಂತೆ ವರದಿ ಇದೆ, ನೋಡ್ಕೊಂಬನ್ನಿ. ಯಾರಿಗೆ ಬಂತು ಬಂದಿಲ್ಲ ನಡೆಯ ಎಲ್ಲಿಗೆ ಬಂತು, ಯಾರಿಗೆ ಬಂತು ಆ SIT ರಿಪೋರ್ಟ್? ಇಲ್ಲಿ ಹೀಗೆ ಶುರುವಾಗಿದ್ದು ಸಿಎಂ ಮಾತಿನ ವೈಖರಿ. ಯಾರಿಗೆ ಬಂತು ಎಲ್ಲಪ್ಪ ಅದು ಸರಿ, ನನಗೆ ಬಂದಿಲ್ಲ, ನನಗೆ ಬಂದಿಲ್ಲ ನಡೆಯ ಯಾರಿಗೆ ಬಂತು ಎಲ್ಲಪ್ಪ ಅದು ಸರಿ, ನನಗೆ ಬಂದಿಲ್ಲ, ನನಗೆ ಬಂದಿಲ್ಲ ನಡೆಯ. ವಾಲ್ಮೀಕಿ ನಿಗಮದ ಹಗರಣ ಒಂದ್ ಕಡೆ, ಮೂಡಾ ಸ್ಕ್ಯಾಮ್ ಮತ್ತೊಂದ್ ಕಡೆ. ಇದ್ರ ಬಗ್ಗೆ ಪ್ರಶ್ನೆ ಮಾಡಿ ರಾಜೀನಾಮೆ ಕೊಡ್ತೀರಾ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಸಿದ್ದರಾಮಯ್ಯ ರಾಂಗ್ ಆಗ್ಬಿಟ್ರು. ಹಾಗಾದ್ರೆ ಬ್ಯಾಂಕ್ ನಲ್ಲಿ ಆಗೋದಲ್ಲ, ಅದಕ್ಕೆ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಡ್ಬೇಕಲ್ಲ. ಹಾಗಾದ್ರೆ ಬ್ಯಾಂಕ್ ನಲ್ಲಿ ಆಗೋದಲ್ಲ, ಅದಕ್ಕೆ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಡ್ಬೇಕಲ್ಲ. ಇದೆಲ್ಲ ಮೊನ್ನೆ ಕಥೆ ಆದ್ರೆ ಸಿಎಂ ಸಾಹೇಬರು ನಿನ್ನೆ ಇನ್ನೊಂದು ಮಗ್ಲಿಗೆ ಹೊರಳಿದ್ರು. ಇಡಿ ಅಧಿಕಾರಿಗಳ ತನಿಖೆ ಹಿಂದೆ ರಾಜಕೀಯ ಅನ್ನೋ ದಾಟಿಯಲ್ಲಿ ಮಾತಾಡಿದ್ರು. ಈಗ SIT ನಾವು ತನಿಖೆ ಮಾಡಿಸ್ತಾ ಇದ್ದೀವಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಣ ಏನ್ ದುರುಪಯೋಗ ಆಗಿದೆ ಅಂತ ದೂರು ಬಂದಿದೆ. SIT ಇದು ಮಾಡ್ತಾ ಇದೆ. ಸೊ ಇದ್ರ ಮೇಲೆ ಇಡಿ ಅವರು ತನಿಖೆ ಮಾಡಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇಟ್ಸ್ ಎ ಪೊಲಿಟಿಕಲ್ ಕಾನ್ಸ್ಪಿರೆನ್ಸಿ ಅಂತ ಹೇಳಿ ನನಗನ್ಸುತ್ತೆ. ಆದ್ರೆ ಇವತ್ತು ಸಿದ್ದರಾಮಯ್ಯ ಕಂಪ್ಲೀಟ್ ಉಲ್ಟಾ ಹೊಡೆದಿದ್ದಾರೆ. ಅರೆ ಯಾಕ್ರಿ ಬಿಜೆಪಿ MLC ವೀರಯ್ಯ ಅರೆಸ್ಟ್ ಆಗಿಲ್ವಾ ಅನ್ನೋ ಹೇಳಿಕೆ ಕೊಟ್ಟರು. ನೋಡಪ್ಪ, ಇದರಲ್ಲಿ ಯಾವುದೇ ಕನ್ವರ್ಷನ್ ಆಗಿರೋದು ಇದಕ್ಕೂ ನಮ್ಗೆ ಸಂಬಂಧ ಇಲ್ಲ. ಅವ್ರು ನೋಡಿದೆ ನಾನು ಅಧಿಕಾರ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಅಲ್ವಾ? ಇದರಲ್ಲಿ ಯಾವ ಅಧಿಕಾರನೂ ದುರುಪಯೋಗ ಆಗಿಲ್ಲ. ಲೀಗಲ್ ಇದಾಗಿತ್ತು ಇವತ್ತಿನ ಪಕ್ಕಾ ಪಾಲಿಟಿಕ್ಸ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನೋಡಿ, ಮಂಡ್ಯದಲ್ಲಿ ಬೇಬಿ ಬೆಟ್ಟ ಅದರ ಬಳಿ ಟ್ರಯಲ್ ಬ್ಲಾಸ್ಟನ್ನು ನಡೆಸಬೇಕು ಅಂತೇಳಿ ಬಹಳ ದಿನಗಳಿಂದ ಒಂದಷ್ಟು ಪ್ಲಾನಿಂಗ್ಗಳಾಗ್ತಾ ಇತ್ತು. ಆದರೆ ಅಲ್ಲಿ ಟ್ರಯಲ್ ಬ್ಲಾಸ್ಟ್ ನಡೆಸುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಸರ್ಕಾರದ ವತಿಯಲ್ಲಿ ಮಾತ್ರ ಒಂದು ಬ್ಲಾಸ್ಟ್ ಆಗುವಂಥ ಸುದ್ದಿ ಇವತ್ತು ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿತ್ತಿದ್ದು ನಮ್ಮಲ್ಲಿ ಮಾತ್ರ ಇರುವಂಥ ಸುದ್ದಿ. KRS ಡ್ಯಾಮ್ಗೆ ಗಂಡಾಂತರ ಜೊತೆಗೆ ಸಂಕಷ್ಟ ಕೂಡ ಇದೆ ಅನ್ನುವ ಸುದ್ದಿ ಎಲ್ಲರಿಗೂ ಕೂಡ ಗೊತ್ತಿತ್ತು. ಸರ್ಕಾರದ ನಷ್ಟ ಅಂತ ಕೂಡ ಹೇಳಿದ್ವಿ ನಾವು. ಸಾಲು ಸಾಲು ಹಗರಣಗಳ ಮಧ್ಯೆ ಮತ್ತೊಂದು ಸ್ಫೋಟಕ ಸುದ್ದಿಯನ್ನು ಬ್ರೇಕ್ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಇದು ನಮ್ಮಲ್ಲಿ ಮಾತ್ರ ಇರುವಂಥ ಎಕ್ಸ್ಕ್ಲೂಸಿವ್ ಸುದ್ದಿ. ಏನು ಸುದ್ದಿ ಅಂತಂದರೆ, ಈಗ CM ಸಿದ್ದರಾಮಯ್ಯ ಅವರ ಅಪರ ಕಾರ್ಯದರ್ಶಿ ಇದ್ದಾರಲ್ಲ, ಅಪರ ಕಾರ್ಯದರ್ಶಿ ಅವರು ಈ ಹಿಂದೆ ಮಂಡ್ಯ ಜಿಲ್ಲಾಧಿಕಾರಿ ಆಗಿದ್ದಾಗ ಬೇಬಿ ಬೆಟ್ಟದಲ್ಲಿ ಇಲ್ಲೀಗಲ್ ಸ್ಟೋನ್ ಮೈನಿಂಗ್ ಅನ್ನ ಮಾಡ್ತಾರೆ, ಕಲ್ಲು ಗಣಿಗಾರಿಕೆಯನ್ನ ಮಾಡ್ತಾ ಇರ್ತಾರೆ. ಎಲ್ಲ ಅಂದ್ಕೊಂಡಿರ್ತಾರೆ ನೋಡಿ, ಇವರೇ ಆ ಅಧಿಕಾರಿ, ನೋಡ್ಕೊಳ್ಳಿ ಚೆನ್ನಾಗಿ. ಎಲ್ಲ ಅಂದ್ಕೊಂಡಿರ್ತಾರೆ, ಓ ಇಲ್ಲಿ ಸರ್ಕಾರದ ಆದೇಶದ ಮೇರೆಗೆ, ಅಧಿಕಾರಿಗಳ ಅನುಮತಿಯ ಮೇರೆಗೆ ಇಲ್ಲಿ ಗಣಿಗಾರಿಕೆ, ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಅಂತೇಳಿ. ಅಲ್ಲಿ ರೋಡ್ ಇರೋದಿಲ್ಲ, ಮರಗಳನ್ನು ನಾಶ ಮಾಡಿರ್ತಾರೆ, ಎಷ್ಟೊಂದು ಸಮಸ್ಯೆಗಳಾಗಿರುತ್ತೆ. ಇಷ್ಟೆಲ್ಲ ಆದಮೇಲೆ ಆ ಬೇಬಿ ಬೆಟ್ಟದಲ್ಲಿ ಅಕ್ರಮ ಗಣಿಗಾರಿಕೆಯನ್ನು ನಡೆಸಿ ಕೋಟಿ ಕೋಟಿ ಲೂಟಿ ಮಾಡಿದ್ದಾರೆ, ಕೋಟಿ ಕೋಟಿ ಲೂಟಿಯನ್ನು ಮಾಡಿದ್ದಾರೆ. ಇದು ಈಗ ಸರ್ಕಾರಕ್ಕೆ ಮತ್ತೊಂದು ಕಂಟಕ. ಬೇಬಿ ಬೆಟ್ಟದಲ್ಲಿ ಅಕ್ರಮ ಗಣಿಗಾರಿಕೆ ನಡೆಸಿ ಇದೇ ಅಧಿಕಾರಿ, ನೋಡಿ ನನ್ನ ಬಲಭಾಗದಲ್ಲಿ ಫೋಟೋ ನಿಮಗೆ ತೋರಿಸ್ತಾ ಇದ್ದೀವಲ್ಲ, ಇದೇ ಅಧಿಕಾರಿ ಇವತ್ತು CM ಸಿದ್ದರಾಮಯ್ಯ ಅವರ ಅಪರ ಕಾರ್ಯದರ್ಶಿ ಆಗಿದ್ದಾರೆ. 12 ಜನ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅಕ್ರಮದಲ್ಲಿ. 12 ಜನ ಅಧಿಕಾರಿಗಳು. ಜಿಯಾ ಉಲ್ಲಾ ಅಪರ ಕಾರ್ಯದರ್ಶಿ, ಮಂಡ್ಯ ಜಿಲ್ಲಾಧಿಕಾರಿ ಆಗಿದ್ದಾಗ ಕೊಟ್ಟಿದ್ರು, ಓ ಮಾಡ್ಕೊಳ್ಳಿ ಅಂಥೇಳಿ ಮಾಡಿಕೊಂಡ್ರು. ಚೆನ್ನಾಗಿ ಅದನ್ನು ತಗೊಂಡ್ರು, ಕೊರೆದು 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 ಅವತ್ತು ಬೇಬಿ ಬೆಟ್ಟ ನೋಡಿ ಹೆಂಗೆ ಮಾಡಿದ್ದಾರೆ. ಬೇಬಿ ಬೆಟ್ಟ ಕೊರೆದಷ್ಟೇ ಅಲ್ಲದೆ KRS ಡ್ಯಾಮ್ಗೆ ಸಂಕಷ್ಟವನ್ನು ತಂದಿಟ್ಟಿದ್ದಾರಲ್ಲಿ. ಚಿನಕುರಳಿ ಹೊನಗಾನಹಳ್ಳಿ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು ಪ್ರಕರಣ. ಲೋಕಾಯುಕ್ತಗೆ ಕಂಪ್ಲೇಂಟ್ ಆಗಿರುತ್ತೆ, ACB ಇರುತ್ತೆ, ACB ಕಂಪ್ಲೇಂಟ್ ಆಗಿರುತ್ತೆ, ACB ಆಗಿ ಈಗ ಲೋಕಾಯುಕ್ತ ಬರುತ್ತೆ. ಲೋಕಾಯುಕ್ತ ಅಧಿಕಾರಿಗಳು
ವರದಿಯನ್ನು ಸಲ್ಲಿಕೆ ಮಾಡಿದಾಗ ಅಧಿಕಾರಿಗಳ ಕಳ್ಳಾಟ ಬಯಲಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಅಲ್ಲ, ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ ನಡೆಸೋದಕ್ಕೆ ಅಂತೇಳಿ ಎಲ್ಲ ಪ್ಲಾನಿಂಗ್ಗಳು ನಡೀತಾ ಇತ್ತು. ಆದರೆ ಸರ್ಕಾರದ ಮಟ್ಟದಲ್ಲೇ ಬ್ಲಾಸ್ಟ್ ಆಗುವಂಥ ಸುದ್ದಿ ಇದು. ಹೇಗೆ ಇವರೆಲ್ಲ ಅಕ್ರಮ ಮಾಡಿದ್ರು? ಯಾಕೆ ಗೊತ್ತಾಗಿಲ್ಲ ಎಷ್ಟು ದಿನ ಅಂತ? ನಾಗೇಂದ್ರ ಬಾಬು, ಏನು ಮಂಡ್ಯದ ಬೇಬಿ ಬೆಟ್ಟದಲ್ಲಿ ಗಣಿ ನಿರಂತರವಾಗಿ ನಡೀತಾ ಬರ್ತಿತ್ತು. ಅದನ್ನು ನಾವು ಸಕ್ರಮವಾಗಿ ಮಾಡ್ತಾ ಇದ್ದೀವಿ, ಅನುಮತಿಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂತ ಗಣಿ ಮಾಲೀಕರು ಹೇಳ್ಕೊಂಡು ಬರ್ತಾನೆ ಇದ್ರು. ಅದ್ರ ಜೊತೆಗೆ ಅಲ್ಲಿ ನಡೀತಿದ್ದಂಥ ಗಣಿ ಅಂದರೆ ಕಲ್ಲು ಗಣಿಗಾರಿಕೆಯಿಂದಾಗಿ ಹಳೆ ಮೈಸೂರು ಭಾಗದ ಜೀವನಾಡಿಯಾಗಿರುವಂಥ KRS ಡ್ಯಾಮ್ಗೂ ಕೂಡ ಆತಂಕ, ಅಂದರೆ ಎಲ್ಲೋ ಒಂದು ಕಡೆ ಅದಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನೋ ಆತಂಕ ಶುರುವಾಗಿತ್ತು. ಆದರೆ ಅಲ್ಲಿ ನಡೀತಿದ್ದಂಥ ಕಲ್ಲು ಗಣಿಗಾರಿಕೆ ಏನಿದೆ ಅದು ಸಕ್ರಮ ಅಲ್ಲ, ಅಂದರೆ ಅನುಮತಿಯನ್ನು ಪಡ್ಕೊಂಡು ಅಥವಾ ಏನು ಅವರ ಗಣಿ ಮಾಲೀಕರ ಜಮೀನಿನಲ್ಲಿ ಮಾಡ್ತಿದ್ದಂಥ ಸಕ್ರಮ ಗಣಿಗಾರಿಕೆ ಅಲ್ಲ, ಅಲ್ಲಿ ಅರಣ್ಯ ಪ್ರದೇಶದಲ್ಲಿ ನಡೀತಿದ್ದಂಥ ಅಕ್ರಮ ಗಣಿಗಾರಿಕೆ ಅಂತ ಹೇಳಿ ಈಗ ಒಂದು ವರದಿ ಸಿಕ್ಕಿರುವಂಥದ್ದು. ಅಂದರೆ ಏನು 2017ರಲ್ಲಿ RTI ಕಾರ್ಯಕರ್ತ ರವೀಂದ್ರನವರು ದೂರನ್ನು ಕೊಟ್ಟಿದ್ರು. ಆ ದೂರನ್ನು ಆಧರಿಸಿ ತನಿಖೆಯನ್ನು ನಡೆಸಿದಂಥ ಲೋಕಾಯುಕ್ತ ಅಧಿಕಾರಿಗಳು ಅವರಿಗೆ ಒಂದಷ್ಟು ಶಾಕ್ ಆಗಿರುವಂಥದ್ದು. ಯಾಕೆಂದರೆ ಏನು ಇಡೀ ಬೇಬಿ ಬೆಟ್ಟ ಏನಿದೆ ಅಲ್ಲಿ ಒಂದಷ್ಟು ಗಣಿ ಮಾಲೀಕರು ತಮ್ಮ ಹೆಸರಿಗೆ ಅರಣ್ಯ ಪ್ರದೇಶದ ಜಮೀನನ್ನು ಅಂದರೆ ಖಾತೆ ಮಾಡಿಸ್ಕೊಂಡು ಅಲ್ಲಿ ಭೂ ಪರಿವರ್ತನೆಯನ್ನು ಮಾಡಿಕೊಂಡು ಅಲ್ಲಿ ಗಣಿಗಾರಿಕೆಯನ್ನು ಮಾಡ್ತಾ ಇದ್ರು. ಇನ್ನು ಆ ಗಣಿಗಾರಿಕೆಗೆ ಸಾಥ್ ನೀಡಿದಂಥ ಅಧಿಕಾರಿಗಳ ಹೆಸರು ಕೂಡ ಈಗ ತನಿಖಾ ವರದಿಯಲ್ಲಿ ಬಹಿರಂಗ ಆಗಿದೆ. DYSP ಅಂದರೆ ಲೋಕಾಯುಕ್ತ DYSP ಕೊಟ್ಟಿರುವಂಥ ವರದಿಯಲ್ಲಿ 2017ರ ಅವಧಿಯಲ್ಲಿ ಮಂಡ್ಯ ಜಿಲ್ಲಾಧಿಕಾರಿಯಾಗಿದ್ದಂಥ ಈ ಪ್ರಸ್ತುತ CM ಅಪರ ಕಾರ್ಯದರ್ಶಿ ಆಗಿರುವಂಥ ಜಿಯಾ ಉಲ್ಲಾ ಅವರ ಹೆಸರು ಕೂಡ ಉಲ್ಲೇಖ ಆಗಿರುವಂಥದ್ದು. ಜಿಯಾ ಉಲ್ಲಾ ಅವರು ಜಿಲ್ಲಾಧಿಕಾರಿ ಆಗಿದ್ದಂಥ ಸಂದರ್ಭದಲ್ಲಿ ಬೇಬಿ ಬೆಟ್ಟದಲ್ಲಿ ಸಾಕಷ್ಟು ಗಣಿ ಮಾಲೀಕರಿಗೆ ಭೂ ಪರಿವರ್ತನೆಯನ್ನು ಮಾಡಿಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಏನು ಬೇಬಿ ಬೆಟ್ಟ ಏನಿದೆ ಅದು ಅಮೃತ್ ಕಾವಲ್ ಪ್ರದೇಶ, ಅದು ಅರಣ್ಯ ಪ್ರದೇಶ ಆಗಿದೆ. ಅಂತಹ ಅರಣ್ಯ ಪ್ರದೇಶದಲ್ಲಿ ಏನು ಗಣಿ ಮಾಲೀಕರಿಗೆ ಒಂದಷ್ಟು ಅನುಮತಿಯನ್ನು ಮಾಡಿಕೊಡುವಂಥದ್ದು, ಜೊತೆಗೆ ಭೂ ಓಕೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.